ಲವ್ವಿಗೆ ಏನಾದರೂ ಕ್ಯಾರೆಕ್ಟರ್ ಇದೆಯಾ ಭಾವನಾ? ಪ್ರೀತಿ ಅನ್ನೋದು ಕ್ಯಾರೆಕ್ಟರ್ ಇದೆಯಾ? ಅದಕ್ಕೆ ಜಾತಿ ಇದೆಯಾ, ಧರ್ಮ ಇದೆಯಾ, ಏನಿದೆ ಅಮ್ಮ? ಪ್ರೀತಿ ಇಸ್ ಬಿಯಾಂಡ್ ಆಲ್ ದಟ್. ಅವಳಿಗೆ ಏನೋ ಲವ್ ಚೈಲ್ಡ್ ಆಯಿತು ಅಂತ ಹೇಳಿದ್ರೆ ಆ ಹೆಣ್ಣನ್ನು ನೋಡಿರೋ ಸ್ಥಿತಿ ಯಾವ ಥರ ಇದೆ ನಾವು ಇಲ್ಲಿವರೆಗೆ? ವಿ ಹ್ಯಾವ್ ನೆವರ್ ಬ್ರಾಟರ್ ಬಾಮ್ಮ ನಿನಗೆ ವೇದಿಕೆ ಮಾಡಿಕೊಟ್ಟಿದ್ದೀವಿ, ತುಂಬ ದೊಡ್ಡ ಸಾಧನೆ ಮಾಡಿ ಅಂತ ನಾವು ಹೇಳಲಿಲ್ಲ. ಆ ಮಕ್ಕಳು ಬೆಳೆಯೋ ತನಕನೂ ಅವರಿಗೆ ಹೀಯಾಳ್ಸಿನೇ ಇಟ್ಟಿದ್ದೀವಿ ನಾವು ಸಮಾಜದಲ್ಲಿ. ವಿ ಹ್ಯಾವ್ ಆಲ್ವೇಸ್ ಕಾಲ್ಡ್ ದೆಮ್ ಇಟ್ಸ್ ಎ ಲೆಜಿಟಿಮೇಟ್ ಕಿಡ್ ಅಂತ ಹಾಗೆ ಮಾಡಿಟ್ಟಿದ್ದೀವಿ ಇಷ್ಟು ವರ್ಷ. ಬಟ್ ಈಗ ನನ್ನ ದೇಶ, ನನ್ನ ಕಾನೂನು ನನಗೆ ಅದು ಕೊಟ್ಟಿದೆ, ಆ ವ್ಯವಸ್ಥೆ ಮಾಡಿಕೊಟ್ಟಿದೆ. ಸಮಾಜದ ಚೌಕಟ್ಟಿನಲ್ಲಿ ನೀನು ಒಬ್ಳು ಆಗು ಅಂತ ಹೇಳ್ತಾ ಇದೆ. ಆ ಚೌಕಟ್ಟು ಒಂದು ರಿಸ್ಟ್ರಿಕ್ಷನ್ ಹಾಕ್ಕೊಂಡಿದೆ, ನೋ ಪ್ರಾಬ್ಲಮ್, ಐ ಆಮ್ ನಾಟ್ ಅಗೇನ್ಸ್ಟ್ ದ್ಯಾಟ್. ಬಟ್ ಆ ಚೌಕಟ್ಟಿಗೆ ನನ್ನ ಜೀವನ ಅಲ್ಲಿ ಹೊಂದ್ಕೊಂಡಿಲ್ಲ. ನನ್ನ ಜೀವನದ ಸಂದರ್ಭಗಳು ಅಲ್ಲಿ ಆ ಚೌಕಟ್ಟಲ್ಲಿ ಒಳಪಡಕ್ಕೆ ಆಗ್ತಾ ಇಲ್ಲ ನನಗೆ. ಬಟ್ ನನ್ನ ದೇಶದ ಕಾನೂನೇ ಈ ವ್ಯವಸ್ಥೆ ಮಾಡಿಕೊಟ್ಟಿದೆ. ಯಾಕೆ ಮಾಡಿಕೊಟ್ಟಿದೆ? ಯು ಬಿಕಮ್ ಪಾರ್ಟ್ ಆಫ್ ಇಟ್. ನೀನಲ್ಲಿ ಹೋಗು, ಸೇರ್ಕೋ ಅಲ್ಲಿ, ಅದರಿಂದ ದೂರ ಹೋಗು ಅಂತ ಹೇಳಿದೆ. ದೇ ಕುಡ್ ಹ್ಯಾವ್ ಸೆಡ್ ಅಲ್ವಾ, ಆಯಿತು ಹೂಎವರ್ ವುಮೆನ್ ಟೇಕ್ ಸಚ್ ಡಿಸಿಷನ್ ದೇ ಶುಡ್ ಬಿ ಡಿಪೋರ್ಟೆಡ್ ಅಂತ ಏನು ಹೇಳಲಿಲ್ಲ ಅಲ್ಲ. ಕರೆಕ್ಟ್ ಅಲ್ವಾ? ದೇ ವಾಂಟ್ ಮೀ ಟು ಬಿ ಹಿಯರ್ ಆಸ್ ಮಚ್ ಆಸ್ ದಿ ಅದರ್ಸ್. ಯಾರು ನಾರ್ಮಲ್ ಜೀವನ ಅಂದರೆ ಕನ್ವೆನ್ಷನಲ್ ಆಗಿ ಆ ಚೌಕಟ್ಟಲ್ಲಿ ಏನು ಒಳಪಡುತ್ತೋ ಅದ್ರ ಪ್ರಕಾರವಾಗಿದ್ದಾರೆ, ಅವ್ರ ಜೊತೆ ನನಗೂ ಇರೋಕ್ಕೆ ಆಸ್ಪದ ಮಾಡಿಕೊಡ್ತಿದೆಯಲ್ಲ, ನಾನು ಯಾಕೆ ಹಿಂಜರಿಬೇಕು? ಯಾವಾಗ ಈ ಡಿಸಿಷನ್ ನಿರ್ಧಾರಕ್ಕೆ ಬಂದ್ರಿ? ಅಂದರೆ ಏನಾದರೂ ಒಂದು ಸಂದರ್ಭ ಒದಗಿ ಬಂತ? ಡಿಸಿಷನ್ ಅದು ಏನಾಗುತ್ತೆ ಗೊತ್ತಾ ಭಾವನಾ, ಬರಿಬೇಕು, ಹಿಂಗಿದ್ದೊಂದು IVF ಮೂಲಕ ಮಕ್ಕಳನ್ನ ಪಡ್ಕೋಬೇಕು ಅಂತ ಯಾವಾಗ ಅದೇನಾಗುತ್ತೆ, ಒನ್ಸ್ ಯು ಕ್ರಾಸ್ 35 ಆ್ಯಂಡ್ ಯು ಆರ್ ಆಲ್ರೆಡಿ ಅಪ್ರೋಚಿಂಗ್ ಟುವರ್ಡ್ಸ್ 37, 38 ಅನ್ನುವಾಗ ಒಂಥರ ಯು ಆರ್ ಈಗರ್ಲಿ ಲುಕಿಂಗ್ ಫಾರ್ ಸಂಬಡಿ. ಯಾಕಂದರೆ ನಮ್ಮ ಬಯಾಲಜಿಕಲ್ ಕ್ಲಾಕ್ ಅದೆಲ್ಲ